ಜೀವನದಾಗ ಎರಡು ಥರ ವ್ಯಕ್ತಿ ನಂಬಡ್ದು. ಯಾವ್ಯಾವ ಥರ ವ್ಯಕ್ತಿ ಅಂದ್ರೆ, ಒಂದು ಅವ್ರಿಗೆ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ಹುಡ್ಕೊಂಬರೋರು, ಇನ್ನೊಬ್ರು ನಮಗೆ ಅವಶ್ಯಕತೆ ಇದ್ದಾಗ ನಮ್ಮನ್ನು ಬಿಟ್ಟು ಹೋಗೋರು. ಮೂವತ್ತೊಂಬತ್ತರಿಂದ 40 ಟೆಂಪ್ರೇಚರ್ ಬಿಸಿಲಾಗಿ, ಇಂಥ ಬಿಸಿಲಾಗ ಯಾವ ಹುಡುಗ ಹುಡುಗಿ ಮುಖ ಕವರ್ ಮಾಡ್ಕೊಂಡಾರ್ದ ಹೊರಗೆ ಅಡ್ಡಾಡ್ತಾರೆ ನೋಡ್ರಿ, ಅವರ ನಿಜವಾದ ಕಲರ್ ಇರೋರು. ಏನೇನು ಮುಖ ಕವರ್ ಮಾಡ್ಕೊಂಡು ಅಡ್ಡಾಡ್ತಾರಲ್ಲ ಅವ್ರ ಮೇಕಪ್ ಮಾಡ್ಕೊಳಾರ, ಬಣ್ಣ ಬಡ್ಕೊಳಾರ ಇವರ ಆಗಿರ್ತಾರ. ಮೊದಲೆಲ್ಲ ನಮ್ಮ ಹುಡುಗಿ ಎಲ್ಲಿ ಕರೆದ್ರು ಯಾವಾಗ ಕರೆದ್ರು ಮಿಸ್ ಮಾಡ್ಲಾರ್ದ ಬರ್ತಿದ್ಲು. ಆದ್ರೆ ಈಗೀಗ ಅವ್ರ ಅಪ್ಪಿಗೆ ಎದ್ರಳು, ಅವ್ರ ಅವ್ಗೆ ಎದ್ರಳು, ಅವ್ನು ಐತೆ ಅವ್ರ ಹಣ್ಣಿಗೆ ಎದ್ರಳು ಒಂದು ಗೊತ್ತಿಲ್ಲ. ನಾನು ನೋಡಿದ್ರೆ ಮಾತಾಡ್ಲಾರ್ದ ಹೋಗ್ಕಳ. ನನಗೆ ಇದೊಂದು ಭಯ ಸ್ಟಾರ್ಟ್ ಆಗೈತಿ, ಎಲ್ಲಿ ನನಗೂ ಬ್ರೇಕಪ್ ಅನ್ನೋ ಬಿಸ್ಕೆಟ್ ಹಾಕಿ ಹೋಗ್ಕೊಳ್ಳಿ ಅನ್ಸುತ್ತೆ. ನಮ್ಮ ದೋಸ್ತಗ 2-3 ವರ್ಷದಿಂದ ಸಾಲ ಕೊಟ್ಟಿದ್ದೆ. ಸೊಳೆ ಮಗ ಎಷ್ಟು ಕೇಳಿದ್ರು ಕೊಡವಲ್ಲ. ತಲೆ ಕೆಟ್ಟು ನನಗೆ ಆಗ ನ್ಯಾಚುರಲ್ ಆಗಿ ರೊಕ್ಕ ಬ್ಯಾಡ ನನಗೆ, ಇನ್ನು ಕಾಲನ ಮಣ್ಣು ಒಂದು ಸ್ವಲ್ಪ ತಲೆ ಕೂದ ಕೊಡಲಿ ಅಂತ ಹೇಳಿದ್ ನೋಡಪ್ಪ. ಮಳೆ ಮಾರ ದಿವಸ ಸೀದಾ ರೊಕ್ಕ ತಂದು ಕೊಟ್ಬಿಡೋದನ. ಅವಾಗ ಅನಿಸ್ತು ನನಗೆ ಇದ್ದ ಕೆಲಸ ಮೊದಲು ಮಾಡಿದ್ರೆ ಜಲ್ದಿ ಬರ್ತಿದ್ವಿ ಏನನ್ನ ರೊಕ್ಕ. ಮಧ್ಯಾಹ್ನ 12-1 ಗಂಟೆಗೆ ಈ ಗಿಡಕ್ಕೆ ಬಂದು ಮಕ್ಕಳ ಸಂಪು ನಿದ್ದೆ ಆಗುತ್ತಾ. ರಾತ್ರಿ 12-1 ಗಂಟೆಗೆ ಈ ಗಿಡಕ್ಕೆ ಬರಕ್ಕೆ ರಾತ್ರಿ ಚೆಡ್ಡಿ ಒದ್ದೆ ಆಗುತ್ತೆ. ನಮಗಿರೋ ಚೀಪ್ ಮೆಂಟಾಲಿಟಿಗೆ ₹100 ಉಳ್ಸಕ್ಕೆ ಹೋಗಿ ಕೆಲವೊಂದು ಟೈಮ್ ₹1000 ಕಳ್ಕೊಂಡಿರ್ತೀವಿ ನಾವು. ಅದು ನಮ್ಗೆ ಗೊತ್ತಿರಂಗಿಲ್ಲ, ಅಂಥ ಶಾಣ್ಯರು ಇರ್ತೀವಿ ನಾವು. ಇಂಥ ಅನುಭವ ನನಗೆ ಆಗೈತಿ, ಅದಕ್ಕೆ ಹೇಳಿದ್ ನಾನು. ನಿಮ್ಗೆ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಯಾಕೆ ನಿಂತಿಲ್ಲ ದೋಸ್ತ? ಏನೂ ಇಲ್ಲ, ನಮ್ಮ ಅಣ್ಣನ ಮಗನ PUC ಕಾಲೇಜ್ ಮುಗೀತಿ, TC ಕಿತ್ಸ್ಕೊಂಡು ಡಿಗ್ರಿ ಹಚ್ಬೇಕಂದಿದ್ದ. ನಾನು ನೋಡಿದ್ರೆ ಹೊಲ್ದಾಗ ಬಂದು ನೋಡ್ತೀನಿ TC ಇಲ್ಲೇ ಐತಿ. ಯಾವ TC ಕಿತ್ಕೊಂಡು ಹೋದ್ನ ಅಂತನ ಲೆಕ್ಕರೆ ಅವ್ರು. ಯಾವ್ದು ಕಿತ್ಕೊಂಡು ಹೋದ್ನ ಏನು